ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಡ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜೂನ್ 3 ಮತ್ತು 4 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. 2024ರ ಕೆಳಗಿನ ಯಾವ ದಿನದಂದು ಹೈದರಾಬಾದ್ ನಗರವು ತೆಲಂಗಾಣ ರಾಜ್ಯದ ಸಂಪೂರ್ಣ ಅಂದರೆ ಏಕಮಾತ್ರ ರಾಜಧಾನಿಯಾಗಿ ಹೊರಹೊಮ್ಮಿತ್ತು? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, ಜೂನ್ 2, 2024. ಇಲ್ಲಿ ಕ್ವಶನನ್ನು ಗಮನಿಸಿ. ಅಂದರೆ ತೆಲಂಗಾಣ ರಾಜ್ಯ ಯಾವಾಗ ರಾಜ್ಯವಾಯಿತೋ, ಅಂದರೆ ಭಾರತದ 29ನೇ ರಾಜ್ಯವಾಗಿ ತೆಲಂಗಾಣ ಆಡಳಿತಾರೂಢಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಜೂನ್ 2, 2014. ಸೊ ಈ ಒಂದು ಸಮಯದಲ್ಲಿ ಹೈದರಾಬಾದ್ ನಗರ ಏನಿದೆ, ಈ ನಗರವನ್ನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ರಾಜಧಾನಿಯನ್ನಾಗಿ 10 ವರ್ಷಗಳವರೆಗೆ ಘೋಷಣೆ ಮಾಡಲಾಗಿತ್ತು. ಸೊ 2024 ಜೂನ್ 2. ಇದೀಗ ಇದು ಹೈದರಾಬಾದ್ ನಗರ ಇನ್ನು ಮುಂದೆ ತೆಲಂಗಾಣದ ಮಾತ್ರ ರಾಜಧಾನಿಯಾಗಲಿದೆ. ಈ ಹಿಂದೆ ಹೈದರಾಬಾದ್ ಕೂಡ ಆಂಧ್ರ ಪ್ರದೇಶದ ರಾಜಧಾನಿಯಾಗಿತ್ತು. ಈಗ ಇದು ಕೇವಲ ತೆಲಂಗಾಣದ ರಾಜಧಾನಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಸೊ ಒಪ್ಪಂದದ ಪ್ರಕಾರ 10 ವರ್ಷಗಳವರೆಗೆ ಅದು ಆಂಧ್ರ ಪ್ರದೇಶದ ರಾಜಧಾನಿ ಕೂಡ ಆಗಿತ್ತು. ಸೊ ಇದು ಕೂಡ ನಿಮಗೆ ನೆನಪಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾಹಿತಿ ಇದು. ನೋಡಿ, ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೈದರಾಬಾದ್ ನೋ ಲಾಂಗರ್ ಜಾಯಿಂಟ್ ಕ್ಯಾಪಿಟಲ್. ನೋಡಿ, ಜಾಯಿಂಟ್ ಕ್ಯಾಪಿಟಲ್ ಆಗಿತ್ತು. ಸೊ ಆಂಧ್ರ ಪ್ರದೇಶ, ತೆಲಂಗಾಣ. ಫ್ರಮ್ ಟುಡೇ ನೋ ಲ್ಯಾಂಗರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವತ್ತಿನಿಂದ ಯಾವುದೇ ರೀತಿಯಾಗಿರತಕ್ಕಂಥದ್ದು ಜಾಯಿಂಟ್ ಒಂದು ಕ್ಯಾಪಿಟಲ್ ಆಗಿಲ್ಲ ಎಂಬತಕ್ಕಂಥ ಮಾಹಿತಿ ನೀಡಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಹೈದರಾಬಾದ್ ನಗರವು ಜೂನ್ 2, 2024ರಂದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಜಂಟಿ ರಾಜಧಾನಿಯಾಗಿ ಅಧಿಕೃತವಾಗಿ ಕೊನೆಗೊಂಡಿದೆ. ಜೂನ್ 2, 2014ರಂದು ಹೈದರಾಬಾದನ್ನು 10 ವರ್ಷಗಳ ಕಾಲ ಆಂಧ್ರ ಪ್ರದೇಶ ಮತ್ತು ಹೊಸದಾಗಿ ರಚಿಸಲಾಗಿರತಕ್ಕಂಥ ತೆಲಂಗಾಣ ರಾಜ್ಯಕ್ಕೆ ಜಂಟಿ ರಾಜಧಾನಿಯನ್ನಾಗಿ ಘೋಷಣೆ ಮಾಡಲಾಗಿತ್ತು. ನೋಡಿ, 10 ವರ್ಷಗಳವರೆಗೆ ಘೋಷಣೆ ಮಾಡಲಾಗಿತ್ತು ಅಂತ ಕೊಟ್ಟಿದ್ದಾರೆ. 2014ರಲ್ಲಿ ಆಂಧ್ರ ಪ್ರದೇಶವನ್ನು ವಿಭಜಿಸಿ ತೆಲಂಗಾಣವನ್ನು ಭಾರತದ 29ನೇ ರಾಜ್ಯವಾಗಿ ರಚನೆ ಮಾಡಲಾಗಿತ್ತು. ಸೊ ರಚನೆ ಮಾಡಿದಂಥ ಸಂದರ್ಭದಲ್ಲಿ 10 ವರ್ಷಗಳವರೆಗೆ ಈ ಹೈದರಾಬಾದ್ ನಗರವು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಜಂಟಿ ರಾಜಧಾನಿಯನ್ನಾಗಿ ಮಾಡಲಾಗಿತ್ತು. ಈಗ ಪ್ರಸ್ತುತ ಹೈದರಾಬಾದ್ನ ಸ್ಥಿತಿ ಹೇಗಿದೆ ಹಾಗಾದ್ರೆ ನೋಡಿ. ತೆಲಂಗಾಣ ರಾಜ್ಯವನ್ನು ಆಂಧ್ರ ಪ್ರದೇಶದ ಮರು ಸಂಘಟನೆ ಕಾಯ್ದೆ 2014ರ ಮೂಲಕ ರಚಿಸಲಾಗಿದೆ. ಸಂವಿಧಾನದ 3ನೇ ವಿಧಿಯ ಅಡಿಯಲ್ಲಿ ಸಂಸತ್ತು ಅಂಗೀಕರಿಸಿತ್ತು ಅದನ್ನು. ಈ ಕಾಯ್ದೆಯಡಿ ಸಂಯುಕ್ತ ಆಂಧ್ರ ಪ್ರದೇಶದ ರಾಜಧಾನಿ ಹೈದರಾಬಾದನ್ನು ತೆಲಂಗಾಣಕ್ಕೆ ನೀಡಲಾಯಿತು. ಆಂಧ್ರ ಪ್ರದೇಶ ಮರು ಸಂಘಟನೆ ಕಾಯ್ದೆ 2014ರ ಸೆಕ್ಷನ್ 5 ಸಬ್ಸೆಕ್ಷನ್ 1 ಆವಾಗ ಜೂನ್ 2, 2014ರಿಂದ 10 ವರ್ಷಗಳ ಅವಧಿಗೆ ಹೈದರಾಬಾದ್ ಎರಡೂ ರಾಜ್ಯಗಳ ಸಾಮಾನ್ಯ ರಾಜಧಾನಿಯಾಗಿ ಉಳಿಯುತ್ತದೆ ಎಂದು ಘೋಷಣೆ ಮಾಡಲಾಗಿತ್ತು. ಆಂಧ್ರ ಪ್ರದೇಶ ರಾಜ್ಯಕ್ಕೆ ಹೊಸದ ರಾಜಧಾನಿಗಳಿಗೆ ಪರ್ಯಾಯಗಳನ್ನು ಅಧ್ಯಯನ ಮಾಡಲು ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಸಮಿತಿಯ ನೇತೃತ್ವವನ್ನು KC ಶಿವರಾಮಕೃಷ್ಣನ್ ಅವರಿಗೆ ವಹಿಸಲಾಗಿತ್ತು. ಗಮನಿಸಿ, ಆಂಧ್ರ ಪ್ರದೇಶ ಯಾವಾಗ ತೆಲಂಗಾಣದೊಂದಿಗೆ ಬೇರೆ ಆಯಿತು ಆಗ ತೆಲಂಗಾಣದ ರಾಜಧಾನಿಯಾಗಿ ಹೋಗಿದ್ದು ಹೈದರಾಬಾದ್. ಸೊ ಆಂಧ್ರ ಪ್ರದೇಶಕ್ಕೆ ರಾಜಧಾನಿ ಇಲ್ದಂಗಾಯಿತು. ಆಗ ಆಂಧ್ರ ಪ್ರದೇಶದ ರಾಜಧಾನಿಯನ್ನಾಗಿ ಹುಡುಕಲು ಕೇಂದ್ರದಿಂದ ಒಂದು ಪರ್ಯಾಯ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಆ ಸಮಿತಿಯ ಅಧ್ಯಕ್ಷರು KC ಶಿವರಾಮಕೃಷ್ಣನ್ ಅಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. KC ಶಿವರಾಮಕೃಷ್ಣನ್ ಎಂಬುದು ನೆನಪಿರಲಿ. ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. 2023-24ರ ಪ್ರತಿಷ್ಠಿತ UEFA ಚಾಂಪಿಯನ್ಸ್ ಲೀಗನ್ನು ಯಾವ ಫುಟ್ಬಾಲ್ ಕ್ಲಬ್ ಗೆದ್ದು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ? ಸರಿಯಾಗಿರತಕ್ಕಂಥ ಉತ್ತರ ರಿಯಲ್ ಮ್ಯಾಡ್ರಿಡ್. ಸೊ ಇದುವರೆಗೂ 15ನೇ ಬಾರಿ ಚಾಂಪಿಯನ್ ಆಗಿದೆ ಸ್ನೇಹಿತರೆ. 15ನೇ ಬಾರಿಗೆ UEFA ಚಾಂಪಿಯನ್ಸ್ ಲೀಗ್ ಪ್ರಶಸ್ತಿಯನ್ನು ಗೆಲ್ಲುವುದರ ಮೂಲಕ. ಸೊ ಇದು ಆಪ್ಷನ್ ನಂಬರ್ 2 ಅಲ್ಲಿ ಕಾಣಿಸ್ತಕ್ಕಂಥ ಬೊರುಸಿಯಾ ಡಾರ್ಟ್ಮಂಡನ್ನು ಸೋಲಿಸಿದೆ. ಹೆಚ್ಚಿನ ಮಾಹಿತಿ ನೋಡಿ, ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು.
ಸೊ ರಿಯಲ್ ಮ್ಯಾಂಡ್ರಿಡ್ ಇಲ್ಲಿ ಡಿಫೀಟ್ ಸೊ ಬೊರುಸಿಯಾ ಡಾರ್ಟ್ಮಂಡ್ ಅಂತ ಕರಿತೀವಿ. ಸೊ ಇದನ್ನು ಸೋಲಿಸಿ 15ನೇ ಬಾರಿಗೆ ಚಾಂಪಿಯನ್ ಆಗಿರತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಸ್ಪ್ಯಾನಿಷ್ ಫುಟ್ಬಾಲ್ ದೈತ್ಯ ಅಂತ ಕರಿತೀವಿ. ನೋಡಿ, ಸ್ಪ್ಯಾನಿಷ್ ದೇಶದ ಫುಟ್ಬಾಲ್ ಕ್ಲಬ್ ಇದು. ಸೊ ಇದು ರಿಯಲ್ ಮ್ಯಾಂಡ್ರಿಡ್ 2023-24 ಚಾಂಪಿಯನ್ಸ್ ಲೀಗನ್ನು 15ನೇ ಬಾರಿಗೆ ಗೆಲ್ಲುವ ಮೂಲಕ ಫೈನಲ್ನಲ್ಲಿ ಜರ್ಮನ್ ದೇಶದ ಫುಟ್ಬಾಲ್ ಕ್ಲಬ್ ಆಗಿರತಕ್ಕಂಥ ಬೊರುಸಿಯಾ ಡಾರ್ಟ್ಮಂಡ್ ಅನ್ನು ಸೋಲಿಸಿದೆ. ಇನ್ನು ಈ ಒಂದು UEFA ಚಾಂಪಿಯನ್ಸ್ ಲೀಗ್ ಬಗ್ಗೆ ನಾವು ನೋಡೋದಾದರೆ ಇದನ್ನು 1955-56 ಋತುವಿನಲ್ಲಿ ಯುರೋಪಿಯನ್ ಚಾಂಪಿಯನ್ಸ್ ಕ್ಲಬ್ ಆಗಿ ಪ್ರಾರಂಭಿಸಲಾಯಿತು. ಇದನ್ನು UEFA ಅಂತ ಅಂದರೆ ನೋಡಿ, ಯೂನಿಯನ್ ಆಫ್ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ ಕರಿತೀವಿ. ಜೂನ್ 15, 1954 ರೂಪುಗೊಂಡಿದೆ. ನೋಡಿ, ಜೂನ್ 15 ರೂಪುಗೊಂಡಿರತಕ್ಕಂಥ ಕಾರಣದಿಂದಾಗಿ ಇದು ಕೂಡ ಪ್ರಚಲಿತ ಆಗ್ಬೋದು, ನೆನಪಿರಲಿ. ಚಾಂಪಿಯನ್ಸ್ ಲೀಗ್ನ ವಿಜೇತರು ಸ್ಪ್ಯಾನಿಷ್ ತಂಡಗಳು ಪಂದ್ಯಾವಳಿಯಲ್ಲಿ ಅತ್ಯಂತ ಯಶಸ್ವಿಯಾದವು. ಸೊ 20ನೇ ಬಾರಿಗೆ ಯಶಸ್ವಿಯಾಗಿದೆ ಅದು. ಓಕೆ, ಇನ್ನು 2ನೇ ಸ್ಥಾನದಲ್ಲಿ ಇಂಗ್ಲೀಷ್ ತಂಡ ಇದೆ, 14 ಬಾರಿ ಚಾಂಪಿಯನ್ ಗೆದ್ದರೆ. ಇಟಾಲಿಯನ್ ತಂಡ 12 ಬಾರಿ ಸ್ಪರ್ಧೆಯಲ್ಲಿ ಗೆದ್ದಿದೆ. ಫುಟ್ಬಾಲ್ ಕ್ಲಬ್ ರಿಯಲ್ ಮ್ಯಾಂಡ್ರಿಡ್ 15 ಬಾರಿ ಗೆದ್ದಿರತಕ್ಕಂಥದ್ದು. ಸೊ ಸ್ಪ್ಯಾನಿಷ್ ತಂಡಗಳು ಪಂದ್ಯಾವಳಿಯಲ್ಲಿ ಅತ್ಯಂತ ಯಶಸ್ವಿ ತಂಡಗಳವು. ನೋಡಿ, 20 ಬಾರಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟು 3ನೇ ಕ್ವಶನ್ ನೋಡೋಣ. 200 ವರ್ಷಗಳ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಮೆಕ್ಸಿಕೋ ದೇಶದ ಮೊದಲ ಮಹಿಳೆ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, ಕ್ಲೌಡಿಯಾ ಸಿನ್ಬಾಮ್ ಅಂತ ಕರಿತೀವಿ. ನೋಡಿ, ಕ್ಲೌಡಿಯಾ ಸಿನ್ಬಾಮ್ ಇದೀಗ ಮೆಕ್ಸಿಕೋದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು. ಅಂದರೆ ಮೆಕ್ಸಿಕೋ ಸ್ವತಂತ್ರವಾಗಿ 200 ವರ್ಷಗಳ ಕಳೆದರೂ ಕೂಡ ಒಬ್ಬರೇ ಒಬ್ಬರು ಮಹಿಳಾ ಅಧ್ಯಕ್ಷರು ಇದುವರೆಗೂ ಅಲ್ಲಿ ನೇಮಕವಾಗಿರಲಿಲ್ಲ. ಸೊ ಇದೊಂದು ಇತಿಹಾಸವಾಗಿರತಕ್ಕಂಥದ್ದನ್ನು ಗಮನಿಸಬಹುದು. ಕ್ಲೌಡಿಯಾ ಸಿನ್ಬಾಮ್ ಅಂತ ಕರಿತೀವಿ. ಸೊ ಎಲೆಕ್ಟೆಡ್ ಆ್ಯಸ್ ಮೆಕ್ಸಿಕೋಸ್ ಫಸ್ಟ್ ವುಮೆನ್ ಪ್ರೆಸಿಡೆಂಟ್. ಓಕೆ, ಹೆಚ್ಚಿನ ಮಾಹಿತಿ ನಾವು ನೋಡೋಣ. ಮೆಕ್ಸಿಕೋ ತನ್ನ 200 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷರನ್ನು ಆಯ್ಕೆ ಮಾಡಿದೆ. ಮೆಕ್ಸಿಕನ್ ಚುನಾವಣಾ ಆಯೋಗದ ತಾತ್ಕಾಲಿಕ ಫಲಿತಾಂಶದ ಪ್ರಕಾರ ಕ್ಲೌಡಿಯಾ ಸಿನ್ಬಾಮ್ ಅವರು ತಮ್ಮ ಹತ್ತಿರದ ಅಧ್ಯಕ್ಷೀಯ ಪ್ರತಿಸ್ಪರ್ಧಿಗಳಿಂದ ಅಜೇಯರಾಗಿದ್ದಾರೆ. ಓಕೆ, ಸೊ ಇನ್ನು ಇವರು ಅಕ್ಟೋಬರ್ 1, 2024 ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮೆಕ್ಸಿಕನ್ ಅಧ್ಯಕ್ಷರಾಗಿರ್ತಕ್ಕಂಥ ಆಂಡ್ರೆಸ್ ಮ್ಯಾನ್ಯುಯಲ್ ಲೂಪೆಜ್ ಒಬ್ರಡಾರ್, ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೆಕ್ಸಿಕನ್ ಅಧ್ಯಕ್ಷರಾಗಿದ್ದರು ಇವರು. ಆಂಡ್ರೆಸ್ ಮ್ಯಾನ್ಯುಯಲ್ ಲೂಪೆಸ್ ಒಬ್ರಡಾರ್ ಅವರು ಎಡಪಂಥೀಯ ನಾಯಕರಾಗಿದ್ದಾರೆ. ಸೊ ಇವರು ನರೇಂದ್ರ ಮೋದಿಯವರ ನಂತರ ವಿಶ್ವದ 2ನೇ ಅತ್ಯಂತ ಜನಪ್ರಿಯ ನಾಯಕ ಎಂಬ ಹೆಗ್ಗಳಿಕೆ ಕೂಡ ಇವರ ಹೆಸರಲ್ಲಿದೆ. ಸೊ ಇವರು ಇದೀಗ ಪ್ರಭಾವಗೊಂಡಿದ್ದಾರೆ. ಇವರು ಎಡಪಂಥೀಯ ನಾಯಕರು ಎಂಬುದು ಗಮನಿಸಬೇಕು. ಸೊ ಮೆಕ್ಸಿಕೋ ಬಗ್ಗೆ ನೋಡಿ, ಮೆಕ್ಸಿಕೋದ ಅಧಿಕೃತ ಹೆಸರು ಯುನೈಟೆಡ್ ಮೆಕ್ಸಿಕನ್ ಸ್ಟೇಟ್ಸ್. ಇದು ಉತ್ತರ ಅಮೆರಿಕದಲ್ಲಿ ನೆಲೆಗೊಂಡಿದ್ದರೂ ಇದನ್ನು ಸಾಂಸ್ಕೃತಿಕವಾಗಿ ಲ್ಯಾಟಿನ್ ಅಮೆರಿಕದ ಭಾಗವೆಂದು ಪರಿಗಣಿಸಲಾಗಿದೆ. ನೋಡಿ, ಇದು ತುಂಬ ಇಂಪಾರ್ಟೆಂಟು. ಇದು ಉತ್ತರ ಅಮೆರಿಕದ ಭಾಗವಾಗಿದ್ದರೂ ಕೂಡ ಲ್ಯಾಟಿನ್ ಅಮೆರಿಕದ ಭಾಗವೆಂದು ಪರಿಗಣಿಸಲಾಗಿದೆ ಇದನ್ನು. ಈ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಸ್ಪ್ಯಾನಿಷ್ ಮಾತನಾಡುವ ಜನಸಂಖ್ಯೆಯನ್ನು ಹೊಂದಿದೆ. ಇದರ ರಾಜಧಾನಿ ಮೆಕ್ಸಿಕೋ ಸಿಟಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಒಂದಾಗಿದೆ. ಕರೆನ್ಸಿ ಮೆಕ್ಸಿಕನ್ ಪಿಸೋ. ಓಕೆ, ಮೆಕ್ಸಿಕನ್ ಪೆಸೋ ಅಂತ ಕರಿತೀವಿ. ಅಧ್ಯಕ್ಷರು ಮ್ಯಾನ್ಯುಯಲ್ ಲೂಪೆಜ್ ಒಬ್ರಡಾರ್. ಓಕೆ, ಸೊ ನೆಕ್ಸ್ಟ್ ನಾವು ಅಂದರೆ ಪ್ರಸ್ತುತ ಮ್ಯಾನ್ಯುಯಲ್ ಲೂಪೆಜ್ ಒಬ್ರಡಾರ್ ಇದ್ದಾರೆ ಅಕ್ಟೋಬರ್ 1 ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಬ್ಯಾಂಕ್ ಗ್ರಾಹಕರಿಗೆ ಕುಂದುಕೊರತೆ ಪರಿಹಾರದೊಂದಿಗೆ ಸಹಾಯ ಮಾಡಲು ಬ್ಯಾಂಕ್ ಕ್ಲಿನಿಕ್ ಉಪಕ್ರಮವನ್ನು ಪ್ರಾರಂಭಿಸಿದೆ? ಗಮನಿಸಿ, ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಂಕ್ ಕ್ಲಿನಿಕ್ ಇನಿಷಿಯೇಟಿವ್. ಸೊ ಹಾಗಾದರೆ ಯಾವ ಬ್ಯಾಂಕ್ ಸ್ಥಾಪನೆ ಮಾಡಿದೆ ಇದನ್ನು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, AIBEA ಅಂತ ಕರಿತೀವಿ. ಅಂದರೆ ಯಾವ ಉದ್ದೇಶಕ್ಕಾಗಿ ಇದನ್ನು ಸ್ಥಾಪನೆ ಮಾಡಿದೆ ನೋಡಿ? ಗ್ರಾಹಕರಿಗೆ ಕುಂದುಕೊರತೆ ಪರಿಹಾರದೊಂದಿಗೆ ಸಹಾಯ ಮಾಡಲು. ಕುಂದುಕೊರತೆಗಳೇ ಇರತಕ್ಕಂಥದ್ದು, ಅದಕ್ಕೆ ಜೊತೆಗೆ ಸಹಾಯ ಕೂಡ ಅದು ಮಾಡ್ತಕ್ಕಂಥ ಒಂದು ಕೆಲಸ ಮಾಡುತ್ತದೆ.
ನೋಡಿ, ನಾವು ಎ ಬ್ಯಾಂಕ್ ಕ್ಲಿನಿಕ್. ಓಕೆ, ಸೊ ಟು ಗೈಡ್ ಯು ಆನ್ ಕಂಪ್ಲೇಂಟ್ಸ್. ನೋಡಿ, ನಾವು ಮಾಡ್ತಕ್ಕಂಥ ಕಂಪ್ಲೇಂಟ್ಗಳಿಗೆ ಗೈಡ್ ಮಾಡ್ತಕ್ಕಂಥದ್ದು ಬ್ಯಾಂಕ್ ಕ್ಲಿನಿಕ್ನ ಪ್ರಮುಖ ಉದ್ದೇಶವಾಗಿದೆ. ಹೆಚ್ಚಿನ ಮಾಹಿತಿ ನಾವು ನೋಡೋಣ. ಇಲ್ಲಿ ಗಮನಿಸಬಹುದು, AIBA ಇದನ್ನು ಸ್ಥಾಪನೆ ಮಾಡಿದೆ, ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತ ಕರಿತೀವಿ. ಸೊ ಈ ಒಂದು ಸಂಸ್ಥೆ ಈ ಒಂದು ದಿ ಬ್ಯಾಂಕ್ ಕ್ಲಿನಿಕ್ ಇನಿಷಿಯೇಟಿವನ್ನು ಪ್ರಾರಂಭಿಸಿದೆ. ಅಖಿಲ ಭಾರತ ಬ್ಯಾಂಕ್ ಉದ್ಯೋಗಿಗಳ ಸಂಘ ಬ್ಯಾಂಕ್ ಗ್ರಾಹಕರಿಗೆ ಕುಂದುಕೊರತೆ ಪರಿಹಾರದೊಂದಿಗೆ ಸಹಾಯ ಮಾಡಲು ಬ್ಯಾಂಕ್ ಕ್ಲಿನಿಕ್ ಉಪಕ್ರಮವನ್ನು ಪ್ರಾರಂಭಿಸಿದೆ. ಇನ್ನು ಮುಖ್ಯವಾಗಿ ಇದು ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಉಪಕ್ರಮವಾಗಿದೆ. ಬ್ಯಾಂಕ್ ಕ್ಲಿನಿಕ್ ಎಂಬುದು ತಂತ್ರಜ್ಞಾನದ ತ್ವರಿತ ವಿಸ್ತರಣೆ ಮತ್ತು ರಿಟೇಲ್ ಬ್ಯಾಂಕ್ನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿಗಳ ಮಧ್ಯೆ ಕುಂದುಕೊರತೆ ಪರಿಹಾರದೊಂದಿಗೆ ಬ್ಯಾಂಕ್ ಗ್ರಾಹಕರಿಗೆ ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ. ಇದು RBI ಮಾರ್ಗಸೂಚಿಗಳ ಪ್ರಕಾರ ಲಭ್ಯವಿರುವ ಪರಿಹಾರಗಳ ಕುರಿತು ಗ್ರಾಹಕರಿಗೆ ಮಾರ್ಗದರ್ಶನ ನೀಡುವ ಪರಿಹಾರವಿಲ್ಲದ ಸಲಹಾ ಒಂದು ವೇದಿಕೆಯಾಗಿದೆ. ಹಾಗಾದರೆ ಈ ಒಂದು AIBA ಬಗ್ಗೆ ನೋಡೋದಾದರೆ, ಭಾರತದಾದ್ಯಂತ ಬ್ಯಾಂಕ್ ಉದ್ಯೋಗಿಗಳನ್ನು ಪ್ರತಿನಿಧಿಸುವ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಆಗಿದೆ. ನೋಡಿ, ಗಮನಿಸಿ, ಇದೊಂದು ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಆಗಿದೆ. 1946ರಲ್ಲಿ ಏಪ್ರಿಲ್ 20ರಂದು ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಚೆನ್ನೈನಲ್ಲಿದೆ. 1946 ಏಪ್ರಿಲ್ 20. ನೋಡಿ, ಈ ಒಂದು ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಏನಿದೆ, ಅಖಿಲ ಭಾರತ ಬ್ಯಾಂಕ್ ಉದ್ಯೋಗಿಗಳ ಸಂಘ ಅಂತ ಕರಿತೀವಿ ಇದನ್ನು. ಅಖಿಲ ಭಾರತ ಬ್ಯಾಂಕ್ ಉದ್ಯೋಗಿಗಳ ಸಂಘ ಇದೊಂದು ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಆಗಿದೆ. ಇದನ್ನು 1946 ಏಪ್ರಿಲ್ 20ರಂದು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಯಿತು. ಪ್ರೆಸೆಂಟ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರತಕ್ಕಂಥದ್ದು ಚೆನ್ನೈನಲ್ಲೇ. ಬ್ಯಾಂಕ್ ಉದ್ಯೋಗಿಗಳ ಹಕ್ಕುಗಳು, ಕಲ್ಯಾಣ ಮತ್ತು ಹಿತಾಸಕ್ತಿಗಳನ್ನು ಪ್ರತಿಪಾದಿಸುವುದರಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದು. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಹಂಗಾ ಟೊಂಗಾ ಹಂಗಾ ಹಫೈ ನೋಡಿ, HTHH ಭೀಕರವಾಗಿ ಅಪ್ಪಳಿಸಿದೆ. ಇದು ಕೆಳಗಿನ ಯಾವ ವಲಯದಲ್ಲಿ ಕಂಡುಬರುತ್ತದೆ? ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರುವ ಒಂದು ಭೀಕರ ಜ್ವಾಲಾಮುಖಿಯಾಗಿದೆ. ನೋಡಿ, ಜ್ವಾಲಾಮುಖಿ ಇದು ಒಂದು ಹಂಗಾ ಟೊಂಗಾ ಹಂಗಾ ಹಫೈ ಅಂತ ಕರಿತೀವಿ. ಸೊ ಆಲ್ಮೋಸ್ಟ್ ಪೆಸಿಫಿಕ್ ಮಹಾಸಾಗರದ ರಿಂಗ್ ಆಫ್ ಫೈರ್ ಏನಿದಾವೆ, ಸೊ ಆ ಒಂದು ಸ್ಥಳ ಮತ್ತು ಆ ಒಂದು ಸಂಪೂರ್ಣವಾಗಿ ಪೆಸಿಫಿಕ್ ಮಹಾಸಾಗರದಲ್ಲಿ ಹೆಚ್ಚಿನ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಸಂಭವಿಸುತ್ತವೆ. ಅದರಲ್ಲಿ ಇದೀಗ ಭೀಕರವಾಗಿ ಅಪ್ಪಳಿಸಿರತಕ್ಕಂಥದ್ದು ಹಂಗಾ ಟೊಂಗಾ ಹಂಗಾ ಹಫೈ ಅಂತ ಕರಿತೀವಿ. ಇದು ನ್ಯೂಜಿಲ್ಯಾಂಡ್ ಪಕ್ಕದಲ್ಲಿರತಕ್ಕಂಥ ಒಂದು ಪ್ರಮುಖವಾಗಿರತಕ್ಕಂಥ ಜ್ವಾಲಾಮುಖಿಯಾಗಿದೆ. ಇದು ಗಮನಿಸಬೇಕು ನೀವು. ಹೆಚ್ಚಿನ ಮಾಹಿತಿ ನಾವು ನೋಡೋಣ. ನೋಡಿ, ಟೊಂಗಾಸ್ ವೋಲ್ಕನೋ. ಓಕೆ, ನೋಡಿ, ಟೊಂಗಾಸ್ ವೋಲ್ಕನೋ ಎರಪ್ಷನ್ ಆಗಿರತಕ್ಕಂಥದ್ದು. ಸೊ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದರೆ ತಿಳ್ಕೊಳ್ಳೋಣ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ. ಇತ್ತೀಚೆಗೆ ಪ್ರಕಟವಾದ ಹೊಸ ಅಧ್ಯಯನವು ಜನವರಿ 15, 2002ರಂದು ಹಂಗಾ ಟೊಂಗಾ ಹಂಗಾ ಹಫೈ ಜ್ವಾಲಾಮುಖಿಯ ಸ್ಫೋಟವು ದಶಕದ ಉಳಿದ ಭಾಗಗಳಲ್ಲಿ ಅಸಾಮಾನ್ಯ ಹವಾಮಾನವನ್ನು ಉಂಟು ಮಾಡಬಹುದು ಎಂದು ತೋರಿಸುತ್ತದೆ. ಇನ್ನು ಹಂಗಾ ಟೊಂಗಾ ಹಂಗಾ ಹಫೈ ಕುರಿತು, ಇದು ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ಟೋಂಗನ್ ದ್ವೀಪ ಸಮೂಹದಲ್ಲಿರುವ ಜಲಾಂತರ್ಗಾಮಿ ಸ್ಟ್ರಾಟೋ ವೋಲ್ಕನೋ ಆಗಿದೆ. ಗಮನಿಸಿ, ಇದೊಂದು ಸ್ಟ್ರಾಟೋ ವೋಲ್ಕನೋ. ಹಾಗಾದರೆ ಈ ಸ್ಟ್ರಾಟೋ ವೋಲ್ಕನೋ ಅಂದ್ರೇನು ಅಂತಲೂ ಕೂಡ ನೋಡೋಣ. ಈ ಒಂದು ಜ್ವಾಲಾಮುಖಿಯು ಹಂಗಾ ಟೊಂಗಾ ಮತ್ತು ಹಂಗಾ ಹಫೈ ಎಂಬ ಸಣ್ಣ ದ್ವೀಪಗಳನ್ನು ಒಳಗೊಂಡಿದೆ. ಜೊತೆಗೆ ಟೊಂಗಾ ಸಾಮ್ರಾಜ್ಯದ ಪ್ರಮುಖ ಜನವಸತಿ ದ್ವೀಪಗಳ ಪಶ್ಚಿಮಕ್ಕೆ ಪಶ್ಚಿಮ ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ಹೆಚ್ಚು ದೊಡ್ಡ ಜಲಾಂತರ್ಗಾಮಿ ಕಟ್ಟಡದ ಕ್ಯಾಲ್ಡೆರಾ ರಿಮ್ನ ಉದ್ದಕ್ಕೂ ಆಳವಿಲ್ಲದ ಬಂಡೆಗಳನ್ನು ಒಳಗೊಂಡಿದೆ. ಇದು ನ್ಯೂಜಿಲ್ಯಾಂಡ್, ಫಿಜಿ, ಸಮೂವಾ ದೇಶಗಳಲ್ಲಿ ಕಂಡುಬರುತ್ತದೆ. ಸೊ ಈ ಮೂರೂ ದೇಶಗಳಲ್ಲಿ ಹಬ್ಬಿರತಕ್ಕಂಥದ್ದು. ನೋಡಿ, ನ್ಯೂಜಿಲ್ಯಾಂಡ್ ಆಗಿರ್ಬೋದು, ನ್ಯೂಜಿಲ್ಯಾಂಡಿನ ಉತ್ತರಕ್ಕೆ ಫಿಜಿ ಮತ್ತು ಸಮೂವಾ ದೇಶಗಳು ಕಂಡುಬರುತ್ತವೆ. ಅತ್ಯಂತ ಚಿಕ್ಕ ಚಿಕ್ಕ ದ್ವೀಪಗಳಿವು ಫಿಜಿ ಮತ್ತು ಸಮೂವಾ ಎಂಬುದು. ಸೊ ನ್ಯೂಜಿಲ್ಯಾಂಡ್ ಅದಕ್ಕೆ ಸ್ವಲ್ಪ ದೊಡ್ಡ ದೇಶ ಇದು. ಸೊ ಇದರ ಉತ್ತರಕ್ಕೆ ಕಂಡುಬರತಕ್ಕಂಥ ಈ ದೇಶಗಳ ಸುತ್ತಲೂ ಕೂಡ ಈ ಒಂದು ಜ್ವಾಲಾಮುಖಿ ಕಂಡುಬರುತ್ತದೆ. ಇನ್ನು
ಸ್ಟ್ರಾಟೋ ವೋಲ್ಕನೋ ಅಂದ್ರೇನು ಅಂತ ನೋಡೋದಾದರೆ, ಇದು ಎತ್ತರದ, ಕಡಿದಾದ ಮತ್ತು ಕೋನ್ ಆಕಾರದ ಜ್ವಾಲಾಮುಖಿಯಾಗಿದೆ. ಫ್ಲಾಟ್ ಸೀಲ್ಡ್ ಜ್ವಾಲಾಮುಖಿಗಳಿಗಿಂತ ಭಿನ್ನವಾಗಿದೆ. ಅವುಗಳು ಹೆಚ್ಚಿನ ಶಿಖರಗಳನ್ನು ಹೊಂದಿರುತ್ತವೆ. ಅವು ಸಾಮಾನ್ಯವಾಗಿ ನೋಡಿ ಸಬ್ಡಕ್ಷನ್ ವಲಯಗಳ ಮೇಲೆ ಕಂಡುಬರುತ್ತವೆ. ಸೊ ಇವೆಲ್ಲ ಪಾಯಿಂಟು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಸ್ಟ್ರಾಟೋ ವೋಲ್ಕನೋಗಳೇನಿದ್ದಾವೆ ಭೂಮಿಯ ಪ್ರತ್ಯೇಕ ಜ್ವಾಲಾಮುಖಿಗಳಲ್ಲಿ ಅತಿ ದೊಡ್ಡ ಶೇಕಡಾವಾರು ಒಳಗೊಂಡಿವೆ. ನೋಡಿ, ಅಂದರೆ ಇಡೀ ಜ್ವಾಲಾಮುಖಿಗಳಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳು ಇರತಕ್ಕಂಥದ್ದು ಸ್ಟ್ರಾಟೋ ವೋಲ್ಕನೋ ಜ್ವಾಲಾಮುಖಿಗಳು. ಅಂದರೆ ಭೂಮಿಯ ಮೇಲೆ ಪ್ರತ್ಯೇಕವಾಗಿ ಕಂಡುಬರತಕ್ಕಂಥ ಜ್ವಾಲಾಮುಖಿಗಳಲ್ಲಿ ಅತಿ ದೊಡ್ಡ ಜ್ವಾಲಾಮುಖಿಯ ಒಂದು ಸಮೂಹ ಹೊಂದಿದೆ. ಅಂದರೆ ಹೆಚ್ಚಿನ ಜ್ವಾಲಾಮುಖಿಗಳು ಕಂಡುಬರತಕ್ಕಂಥದ್ದು ಈ ಸ್ಟ್ರಾಟೋ ವೋಲ್ಕನೋಗಳಾಗಿವೆ. ಈ ಸ್ಟ್ರಾಟೋ ವೋಲ್ಕನೋ ಜ್ವಾಲಾಮುಖಿಗಳು ನೋಡಿ ಹೆಂಗಿರ್ತವೆ ಅಂತಂದರೆ, ಒಂದು ಎತ್ತರದ, ಕಡಿದಾದ ಮತ್ತು ಕೋನ್ ಆಕಾರದ ಜ್ವಾಲಾಮುಖಿಯಾಗಿರುತ್ತವೆ. ಇವು ಅಂದರೆ ಎತ್ತರವಾಗಿರ್ತವೆ, ಕಡಿದಾಗಿರ್ತಕ್ಕಂಥ ಇಳಿಜಾರಿನಲ್ಲಿ ಕಂಡುಬರುತ್ತವೆ, ಕೋನ್ ಆಕಾರದಲ್ಲಿ ಈ ಜ್ವಾಲಾಮುಖಿ ಸೃಷ್ಟಿಯಾಗುತ್ತೆ. ಇದು ಫ್ಲಾಟ್ ಸೀಲ್ಡ್ ಜ್ವಾಲಾಮುಖಿಗಳಿಗಿಂತ ಭಿನ್ನವಾಗಿರುತ್ತದೆ. ಇದು ಯಾಕೆ ನೋಡಿ, ಫ್ಲಾಟ್ ಸೀಲ್ಡ್ ಜ್ವಾಲಾಮುಖಿಗಳಿಗಿಂತ ಭಿನ್ನವಾಗಿರುತ್ತದೆ. ಹೆಚ್ಚಿನ ಶಿಖರಗಳನ್ನು ಹೊಂದಿರುತ್ತವೆ. ಅಂದರೆ ಹೆಚ್ಚಿನ ಎತ್ತರಕ್ಕೆ ಇವು ಸಿಡಿಯುತ್ತವೆ ಸ್ನೇಹಿತರೆ. ಎತ್ತರವಾಗಿ ಸಿಡಿತಕ್ಕಂಥ ಒಂದು ಸ್ಟ್ರಾಟೋ ವೋಲ್ಕನೋಗಳು. ಸೊ ಇದು ಸಾಮಾನ್ಯವಾಗಿ ಸಬ್ಡಕ್ಷನ್ ವಲಯಗಳು. ನೋಡಿ, ಸಬ್ಡಕ್ಷನ್ ವಲಯಗಳೇನಿದ್ದಾವೆ ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಸೊ ಈ ಒಂದು ಸ್ಟ್ರಾಟೋ ವೋಲ್ಕನೋಗಳು ವಿಶ್ವದ 60% ಜ್ವಾಲಾಮುಖಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇದೇ ಜ್ವಾಲಾಮುಖಿಗಳು. ಓಕೆ, ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಚೀನಾ ದೇಶವು ಕೆಳಗಿನ ಯಾವ ಹೆಸರಿನ ಬಾಹ್ಯಾಕಾಶ ನೌಕೆಯನ್ನು ಚಂದ್ರನ ಹಿಂಭಾಗದಲ್ಲಿ ಅಂದರೆ ದಕ್ಷಿಣ ಧ್ರುವ ಐಟ್ಕೇನ್ ಬೆಸಿನ್ನಲ್ಲಿ ಯಶಸ್ವಿಯಾಗಿ ಇಳಿಸಿತು? ಇದು ಮೊದಲ ಮಾನವ ಮಾದರಿ ಮತ್ತು ರಿಟರ್ನ್ ಮಿಷನ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರ ಕ್ವಶನ್ ಇದು, ಗಮನಿಸಬೇಕು. ಇದೊಂದು ಮೊಟ್ಟ ಮೊದಲ ಮಾನವ ಮಾದರಿ ಮಿಷನ್ ಆಗಿದೆ. ಅಷ್ಟೇ ಅಲ್ಲದೆ ಈ ಮಿಷನ್ ಚಂದ್ರನ ದಕ್ಷಿಣ ಧ್ರುವದ ಐಟ್ಕೇನ್ ಬೆಸಿನ್ಗೆ ತಲುಪುವುದಲ್ಲದೆ ರಿಟರ್ನ್ ಬರ್ತಕ್ಕಂಥ ಒಂದು ಮಿಷನ್ ಆಗಿದೆ. ಓಕೆ, ಸೊ ಎಲ್ಲ ಫ್ಯೂಚರ್ಗಳನ್ನು ಹೊಂದಿರತಕ್ಕಂಥ ಈ ಮಿಷನ್ ಹೆಸರು ಏನಂತ ನೋಡೋದಾದರೆ ಆಪ್ಷನ್ ನಂಬರ್ 4 ನೀವು ಗಮನಿಸಬಹುದು. ಚಾಂಗ್ 6 ಅಂತ ಕರಿತೀವಿ. ನೋಡಿ, ಚಾಂಗ್ 6 ಚೀನಾ ಮೇಕ್ಸ್ ಹಿಸ್ಟಾರಿಕ್, ಇತಿಹಾಸ ಸೃಷ್ಟಿಯನ್ನು ಮಾಡಿದೆ. ಯಾವುದರಲ್ಲಿ? ಲ್ಯಾಂಡಿಂಗ್ ಆನ್ ಫಾರ್ ಸೈಡ್ ಆಫ್ ದ ಮೂನ್. ನೋಡಿ ಈ ಒಂದು ಚಂದ್ರನ ಹಿಂಭಾಗದಲ್ಲಿ ಈ ಒಂದು ಮೂನನ್ನು ಇಳಿಸಿರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಗಮನಿಸಬಹುದು, ಉಡಾವಣೆ ಮಾಡಿರ್ತಕ್ಕಂಥದ್ದು. ಸೊ ಅದು ಚಾಂಗ್ E6 ಅಂತ ಕರಿತೇವೆ. ಚಾಂಗ್ 6 ಕ್ರಾಫ್ಟ್. ಓಕೆ, ಸೊ ಚೀನಾ ಲ್ಯಾಂಡ್ ಮಾಡಿದೆ. ಸೊ ಇದೊಂದು ಏನಿದೆ ಇದರೆಲ್ಲ ಮಾಹಿತಿ ನಾವು ತಿಳ್ಕೊಳ್ಳೋಣ. ಚೀನಾದ ಬಾಹ್ಯಾಕಾಶ ಸಂಸ್ಥೆ ಚಾಂಗ್ 6 ಜೂನ್ 2ರಂದು ಚಂದ್ರನ ದೂರದ ಭಾಗದಲ್ಲಿ ಸಿಬ್ಬಂದಿಗಳಿಲ್ಲದ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದೆ. ನೋಡಿ, ಸಿಬ್ಬಂದಿಗಳೇ ಇಲ್ಲದ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದೆ. ಚಾಂಗ್ 6 ಕ್ರಾಫ್ಟ್ ಚಂದ್ರನ ಹಿಂಭಾಗದಲ್ಲಿ ದಕ್ಷಿಣ ಧ್ರುವ ಐಟ್ಕೇನ್ ಬೆಸಿನ್ನಲ್ಲಿ ಯಶಸ್ವಿಯಾಗಿ ಇಳಿಸಿದೆ. ಇದು ಚಂದ್ರನ ದೂರದ ಭಾಗದಿಂದ ಮೊದಲ ಮಾನವ ಮಾದರಿಯಾಗಿದೆ ಮತ್ತು ರಿಟರ್ನ್ ಮಿಷನ್ ಆಗಿದೆ. ಇದನ್ನು 53 ದಿನಗಳ ಮೊದಲು ದಕ್ಷಿಣ ದ್ವೀಪವಾದ ಐನಾನ್ನಲ್ಲಿರುವ ವೆನ್ಚಾಂಗ್ ಬಾಹ್ಯಾಕಾಶ ಉಡಾಣಾ ಕೇಂದ್ರದಿಂದ ಚೀನಾದ ಲಾಂಗ್ ಮಾರ್ಚ್ 5 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿತ್ತು. ಚಾಂಗ್ E6 ಒಂದು ಆರ್ಬಿಟರ್, ರಿಟರ್ನರ್, ಲ್ಯಾಂಡರ್ ಮತ್ತು ಆರೋಹಣವನ್ನು ಒಳಗೊಂಡಿರ್ತಕ್ಕಂಥದ್ದು. ಎಲ್ಲ ಫ್ಯೂಚರನ್ನು ಹೊಂದಿದೆ. ಸೊ ಚಾಂಗ್ 6 ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. 2024 ಮೇ ತಿಂಗಳಿನಲ್ಲಿ ಭಾರತದಲ್ಲಿ ಎಷ್ಟು GST ಸಂಗ್ರಹವಾಗಿದೆ? ಗಮನಿಸಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, 1.73 ಲಕ್ಷ ಕೋಟಿ. ನೋಡಿ, 1.73 ಲಕ್ಷ ಕೋಟಿ ರೂಪಾಯಿ ಮೇ ತಿಂಗಳ GST ಸಂಗ್ರಹವಾಗಿದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ಗಮನಿಸಬಹುದು, ಕರ್ನಾಟಕದ ಒಂದು GST ಈ ಒಂದು ಸಂಗ್ರಹ ಕೂಡ ಹೆಚ್ಚಿಗೆಯಾಗಿದೆ. 11,889 ಕೋಟಿ ರೂಪಾಯಿ ಆಗಿರತಕ್ಕಂಥದ್ದು. ಈ ಮೂಲಕ 15% ಏರಿಕೆಯಾಗಿದೆ.
ಕಳೆದ ವರ್ಷದ ಇದೇ ಮೇ ಅವಧಿಯಲ್ಲಿ 10,317 ಕೋಟಿ ಸಂಗ್ರಹವಾಗಿತ್ತು. ಆದರೆ ಈ ವರ್ಷ ಇದು ಅದೇ ಮೇ ತಿಂಗಳಲ್ಲಿ 15% ಏರಿಕೆಯನ್ನು ಕಂಡಿದೆ. ಅಂದರೆ ಮೇ ತಿಂಗಳ ಒಟ್ಟು ಜಿ ಎಸ್ ಟಿ ಕರ್ನಾಟಕದ್ದು 11,889 ಕೋಟಿ ರೂಪಾಯಿ ಆಗಿದೆ. ಇದರಲ್ಲಿ ನೀವು ಗಮನಿಸಬಹುದು ಸೆಸ್ ಎಷ್ಟಿದೆ ಅಂತ. ಸೆಸ್ 12,000 ಕೋಟಿ ಆಗಿದೆ. ಕೇಂದ್ರ ಜಿ ಎಸ್ ಟಿ ಅಂದರೆ ಸಿ ಜಿ ಎಸ್ ಟಿ 32,409 ಕೋಟಿ ಇದೆ. ಅದರ ಜೊತೆಗೆ ಇಲ್ಲಿ ರಾಜ್ಯ ಜಿ ಎಸ್ ಟಿ ನೋಡಿ, ಎಸ್ ಜಿ ಎಸ್ ಟಿ 40,000 ಕೋಟಿ. ಇನ್ನು ಸಮಗ್ರ ಜಿ ಎಸ್ ಟಿ, ಟೋಟಲ್ ಜಿ ಎಸ್ ಟಿಲಿ 87,000 ಕೋಟಿ ಸಂಗ್ರಹವಾಗಿರತಕ್ಕಂಥದ್ದು ಸಮಗ್ರ. ಓಕೆ ನೋಡಿ, ಕಳೆದ ತಿಂಗಳು ಜಿ ಎಸ್ ಟಿ ಸಂಗ್ರಹ ಅಂಕಿಅಂಶ ಬಿಡುಗಡೆಯಾಗಿದೆ. ಮೇನಲ್ಲಿ 1.73 ಲಕ್ಷ ಕೋಟಿ ಆಗಿದೆ. ಸೊ ಇದರಿಂದ 10% ಹೆಚ್ಚಳವನ್ನು ಕಂಡಿದೆ ಎಂದು ವರದಿ ಮಾಡಿದೆ. ಇನ್ನು ರೀಫಂಡ್ ಕಳೆದ ಬಳಿಕ ನಿವ್ವಳ ಜಿ ಎಸ್ ಟಿ ಸಂಗ್ರಹ ಮೇಯಲ್ಲಿ 1.44 ಲಕ್ಷ ಕೋಟಿ ರು ಆಗಿದೆ ಎಂದು ವರದಿ ಮಾಡಿದೆ. ನೋಡಿ, ಯಾವುದೇ ಒಂದು ಜಿ ಎಸ್ ಟಿಯಲ್ಲಿ ರೀಫಂಡ್ ಕಳೆದ ನಂತರ ನಮಗೆ ಸಿಗ್ತಕ್ಕಂಥ ಲಾಭ ಏನಿದೆ ಅದು ನಮಗೆ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಟಾಗಿ ಹೋಗ್ತಕ್ಕಂಥ ಒಂದು ಲಾಭವಾಗಿದೆ. ಅಂದರೆ ಯಾವಾಗ ನಿವ್ವಳ ಎಂಬತಕ್ಕಂಥ ಪದ ಬರುತ್ತೋ ಆ ನಿವ್ವಳ ಅಂದರೆ ನಮಗಾಗಿರತಕ್ಕಂಥ ಲಾಭ. ಓಕೆ, ಸೊ ಅಂದರೆ ಇಲ್ಲಿ ನಾವು ಗಮನಿಸಬಹುದು ಅಂದರೆ ಒಟ್ಟು ದೇಶೀಯ ಉತ್ಪನ್ನ, ನಿವ್ವಳ ದೇಶೀಯ ಉತ್ಪನ್ನ ಅಂತ ಬಂದರೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿಯಾಗಿರ್ಬೋದು ಮತ್ತು ವಿದೇಶಕ್ಕೆ ಹೋಗ್ತಕ್ಕಂಥ ಹಣವಾಗಿರ್ಬೋದು ಎಲ್ಲ ರೀತಿಯಿಂದಾಗಿ ನಾವು ಕಳೀತಾ ಹೋಗ್ತೀವಿ. ಆದರೆ ಯಾವಾಗ ನಿವ್ವಳ ದೇಶೀಯ ಉತ್ಪನ್ನ ಅಂತ ನಾವು ಅಲ್ಲಿ ತೆಗಿತೀವೋ ಆ ನಿವ್ವಳ ದೇಶೀಯ ಉತ್ಪನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ದೇಶಕ್ಕೆ ಬರತಕ್ಕಂಥ ಟೋಟಲ್ ಆದಾಯವಾಗಿರುತ್ತದೆ. ಇಲ್ಲಿ ಅಷ್ಟೇ, ರೀಫಂಡ್ ಕಳೆದ ನಂತರ ನಿವ್ವಳ ಜಿ ಎಸ್ ಟಿ ಸಂಗ್ರಹ ಮೇ ತಿಂಗಳಿನಲ್ಲಿ ಟೋಟಲ್ ಆಗಿ 1.44 ಲಕ್ಷ ಕೋಟಿ. ಅಂದರೆ ಇದು ಕೇಂದ್ರ ಸರ್ಕಾರಕ್ಕೆ ಅಥವಾ ಭಾರತಕ್ಕೆ ಮೇ ತಿಂಗಳಲ್ಲಿ ಆಗಿರತಕ್ಕಂಥ ಒಟ್ಟಾರೆ ಲಾಭದ ಜಿ ಎಸ್ ಟಿ ಆಗಿದೆ. ಟೋಟಲ್ ಅಂದರೆ ಸವಕಳಿ ಆಗಿರ್ಬೋದು, ರೀಫಂಡ್ ಆಗಿರ್ಬೋದು, ಎಲ್ಲ ಸೇರಿ ಬರೋಬ್ಬರಿ ಸಂಗ್ರಹವಾಗಿರ್ಬೋದು 1.73 ಲಕ್ಷ ಕೋಟಿ. ಸೊ ಇಲ್ಲಿ ಕೂಡ ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. 1.44 ಲಕ್ಷ ಕೋಟಿನೂ ಕೂಡ ನಿಮಗೆ ಇಂಪಾರ್ಟೆಂಟು. ನಿವ್ವಳ ಜಿ ಎಸ್ ಟಿ ಸಂಗ್ರಹ ಎಷ್ಟು ಅಂತ ಕೇಳಿದರೆ ಒಂದು ಪಕ್ಷ ನೀವು 1.44 ಲಕ್ಷ ಕೋಟಿ ಹಾಕಬೇಕು. ಬರೋಬ್ಬರಿ ಮೇ ತಿಂಗಳ ಒಟ್ಟು ಜಿ ಎಸ್ ಟಿ ಎಷ್ಟು ಅಂತ ಕೇಳಿದ್ರೆ ಒಟ್ಟು ಎಂಬತಕ್ಕಂಥ ಪದ ಬಂದರೆ ಅದ್ರ ಗ್ರಾಸ್ ಅಂತ ಆಗುತ್ತೆ. ಗ್ರಾಸ್ ಅಂತ ಅಂದರೆ ಅಲ್ಲಿ ನಿಮಗೆ ಕ್ವಶನಲ್ಲೇ ಗೊತ್ತಾಗುತ್ತೆ. ಗ್ರಾಸ್ ಅಂದರೆ ಟೋಟಲಾಗಿ 1.73. ಸೊ ನಿವ್ವಳ ಅಂತ ಬಂದರೆ ನೆಟ್ ಅಂತ ಕರಿತೀವಿ ಅದನ್ನು. ನಿವ್ವಳ ಎಂಬುದು ನೆಟ್ ಆಗಿರುತ್ತದೆ. ನೆಟ್ ಜಿ ಎಸ್ ಟಿ ಅಂತಂದರೆ ಅದು 1.44 ಲಕ್ಷ ಕೋಟಿ. ಇವೆಲ್ಲ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರಾಜ್ಯವರು ಸಂಗ್ರಹ ನೋಡೋದಾದರೆ ಮಹಾರಾಷ್ಟ್ರ ಯಥಾ ಪ್ರಕಾರ ಅಗ್ರಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಯಥಾ ಪ್ರಕಾರ ಇದೆ. 3ನೇ ಸ್ಥಾನದಲ್ಲಿ ಗುಜರಾತ್ ಇದೆ ನೋಡಿ. ಇನ್ನು 4ನೇ ಸ್ಥಾನದಲ್ಲಿರತಕ್ಕಂಥದ್ದು ತಮಿಳುನಾಡು, ಹರಿಯಾಣ ತದನಂತರದ ಸ್ಥಾನದಲ್ಲಿರ್ತಕ್ಕಂಥದ್ದು ಗಮನಿಸಬಹುದು. ಇನ್ನು ಏಪ್ರಿಲ್ನಲ್ಲಿ ಸಾರ್ವಕಾಲಿಕ ದಾಖಲೆಯಾಗಿತ್ತು ಜಿ ಎಸ್ ಟಿ ಸಂಗ್ರಹ. ತುಂಬಾ ಇಂಪಾರ್ಟೆಂಟ್ ಈ ಒಂದು ಮಾಹಿತಿ. ನಮ್ಮ 2024ರ ಅವಧಿಯಲ್ಲೇ ಅತಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹವಾಗಿರತಕ್ಕಂಥ ಒಂದು ತಿಂಗಳು. ಯಾವಾಗಲಾದ್ರೂ ಅತಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹವಾಗುತ್ತೆ. ಯಾಕಂದರೆ ಅದು ಇಯರ್ ಎಂಡ್ ಏಪ್ರಿಲ್ ತಿಂಗಳು. ಆ ಕಾರಣಕ್ಕಾಗಿ ಎಲ್ಲ ವಲಯಗಳಿಂದಲೂ ಕೊನೆಯ ಒಂದು ಸಂಗ್ರಹವಾಗಿರುತ್ತದೆ. ಅಂದರೆ ಅಲ್ಲಿಗೆ ಡೆಡ್ಲೈನ್ ಇರುತ್ತೆ, ಅವ್ರಿಗೆ ಕಟ್ಟಲೇಬೇಕು ಜಿ ಎಸ್ ಟಿ ಆ ಒಂದು ಇಯರ್ ಎಂಡು. ಆ ಕಾರಣಕ್ಕಾಗಿ ಆ ತಿಂಗಳು ಯಾವಾಗಲೂ ನಮಗೆ ಹೆಚ್ಚಿನ ಜಿ ಎಸ್ ಟಿ ಸಂಗ್ರಹವಾಗಿರುತ್ತದೆ. ಇದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಇರಬೇಕು. ಓಕೆ, ಸೊ ಏಪ್ರಿಲ್ನಲ್ಲಿ ಜಿ ಎಸ್ ಟಿ ಸಂಗ್ರಹ ಸಾರ್ವಕಾಲಿಕ ದಾಖಲೆಯಾಗಿತ್ತು ನೋಡಿ. 2024ರ ಏಪ್ರಿಲ್ನಲ್ಲಿ ಟೋಟಲಾಗಿ 2.10 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು. ಒಟ್ಟಾರೆ ಪರೋಕ್ಷ ತೆರಿಗೆ ಆದಾಯವು 12.4% ಬೆಳವಣಿಗೆ ದಾಖಲಿಸಿತ್ತು. ದೇಶೀಯ ವಹಿವಾಟು ಮತ್ತು ಆಮದುಗಳಲ್ಲಿನ ಹೆಚ್ಚಳ ಇದಕ್ಕೆ ಕಾರಣವಾಗಿದೆ. ಇನ್ನು ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕನ್ನಡಿಗ ಡಿ ಪಿ ಮನು ಥೈವಾನ್ ಓಪನ್ ಕೂಟದಲ್ಲಿ ನೋಡಿ, ಥೈವಾನ್ ಅಥ್ಲೆಟಿಕ್ಸ್ ಓಪನ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ ಇವರು ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ನೋಡಿ, ಕನ್ನಡಿಗ ಡಿ ಪಿ ಮನು. ಸರಿಯಾದಂಥ ಉತ್ತರ ಜಾವೆಲಿನ್ ಥ್ರೋ. ಜಾವೆಲಿನ್ ಥ್ರೋ ಎಸೆತಗಾರ. ಸೊ ಇದೀಗ ಥೈವಾನ್ ಅಥ್ಲೆಟಿಕ್ಸ್ ಓಪನ್ನಲ್ಲಿ ಒಂದು ಚಿನ್ನದ ಪದಕ ಪಡೆದಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. ನೋಡಿ, ಕಳೆದ ತಿಂಗಳು ಭುವನೇಶ್ವರದಲ್ಲಿ ನಡೆದಿದ್ದ
ಫೆಡರೇಷನ್ ಕಪ್ನಲ್ಲಿ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾಗೆ ತೀವ್ರ ಪೈಪೋಟಿಯನ್ನು ನೀಡಿ ಬೆಳ್ಳಿ ಪದಕ ಗೆದ್ದಿದ್ದ ಕರ್ನಾಟಕದ ಡಿ.ಪಿ. ಮನು ಥೈವಾನ್ ಓಪನ್ ಕೂಟದಲ್ಲಿ ಚಿನ್ನದ ಪದಕ ಜಯಿಸಿದ್ದಾರೆ. ಅಂತಿಮ ಎಸೆತದಲ್ಲಿ ಅವರು 81.58 ಮೀಟರ್ಗಳಷ್ಟು ಗರಿಷ್ಠ ದೂರ ದಾಖಲಿಸಿ ಈ ಸಾಧನೆ ಮಾಡಿದ್ದಾರೆ. ಚಿನ್ನ ಗೆದ್ದರೂ ಕೂಡ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಕಾರಣ, ಒಲಿಂಪಿಕ್ಸ್ ಟಿಕೆಟ್ ಪಡೆಯಬೇಕಿದ್ದರೆ 85.50 ಮೀಟರ್ ದೂರ ಎಸೆಯಬೇಕು. ಮಾನದಂಡವನ್ನು ಇನ್ನೂ ಕೂಡ ದಾಟದ ಕಾರಣ ಮನುಗೆ ಈ ಒಂದು ಬಾಗಿಲು ತೆರೆದಿಲ್ಲ. ನೀರಜ್ ಚೋಪ್ರಾ ಮತ್ತು ಕಿಶೋರ್ ಜೇನಾ ಮಾತ್ರ ಜಾವೆಲಿನ್ ವಿಭಾಗದಲ್ಲಿ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದ್ದಾರೆ. ನೋಡಿ, ನೀರಜ್ ಚೋಪ್ರಾ ಮತ್ತು ಕಿಶೋರ್ ಜೇನಾ ಅರ್ಹತೆಯಾಗಿದ್ದಾರೆ. 23 ವರ್ಷದ ಡಿ.ಪಿ. ಮನು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದವರು. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. 2023-24ರಲ್ಲಿ ಭಾರತವು ಯಾವ ದೇಶದಿಂದ ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆಯನ್ನು ಸ್ವೀಕರಿಸಿದೆ? ನೋಡಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಸಿಂಗಾಪುರ ದೇಶ. ನೋಡಿ, ಭಾರತಕ್ಕೆ ಅತಿ ಹೆಚ್ಚು ನೇರವಾಗಿ ಹೂಡಿಕೆ ಮಾಡಿರ್ತಕ್ಕಂಥ ದೇಶ 2023-24ರಲ್ಲಿ ಸಿಂಗಾಪುರ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಂಡಿಯಾ ರಿಸೀವ್ಸ್ ಹೈಯೆಸ್ಟ್ FDI ಫ್ರಮ್ ಸಿಂಗಾಪುರ್ 2023-24. ಸೊ ಇಲ್ಲಿ ಮಾರಿಷಸ್ ಸೆಕೆಂಡ್ ಇದೆ, ತುಂಬಾ ಇಂಪಾರ್ಟೆಂಟ್. ನೋಡಿ, ಮಾರಿಷಸ್ ಅತ್ಯಂತ ಚಿಕ್ಕ ದೇಶ ಸ್ನೇಹಿತರೆ. ಆದರೂ ಕೂಡ ನೋಡಿ, ಮಾರಿಷಸ್ ಚಿಕ್ಕ ದೇಶವಾದರೂ ಕೂಡ ಇದು FDI ಇನ್ವೆಸ್ಟಲ್ಲಿ ಭಾರತದಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಗಮನಿಸಬೇಕು. ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. 2023-24ರ ಆರ್ಥಿಕ ವರ್ಷದಲ್ಲಿ ಸಿಂಗಾಪುರದಿಂದ ಭಾರತವು ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆಯನ್ನು ಸ್ವೀಕರಿಸಿದೆ. ಹೂಡಿಕೆಯ ಮೊತ್ತ 31.55%. ಇದು ಕುಸಿತ ಕಂಡಿದ್ದರೂ ಕೂಡ ಸಿಂಗಾಪುರ ಒಟ್ಟು 11.77 ಶತಕೋಟಿ ಅಂದರೆ $11.77 ಬಿಲಿಯನ್ ಹೂಡಿಕೆ ಮಾಡಿರ್ತಕ್ಕಂಥದ್ದು ಭಾರತದಲ್ಲಿ. ಸೊ ಈ ಮೂಲಕ ಸಿಂಗಾಪುರ್ ಅಗ್ರಸ್ಥಾನದಲ್ಲಿದೆ. ತದನಂತರ ಮಾರಿಷಸ್ ದೇಶ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಂತರದ ಸ್ಥಾನದಲ್ಲಿದ್ದಾವೆ. ಆದರೆ ಅವರ ಕೊಡುಗೆಗಳು ಸಿಂಗಾಪುರಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಇನ್ನು ಐತಿಹಾಸಿಕ ಸಂದರ್ಭ, 2018-19ರಿಂದ ಸಿಂಗಾಪುರವು ಭಾರತಕ್ಕೆ FDIನ ಅತಿದೊಡ್ಡ ಮೂಲವಾಗಿದೆ. ತೆರಿಗೆ ಒಪ್ಪಂದದ ಪರಿಣಾಮ. ನೋಡಿ, ಭಾರತ ಮಾರಿಷಸ್ ತೆರಿಗೆ ಒಪ್ಪಂದದ ತಿದ್ದುಪಡಿಯು ಸಿಂಗಾಪುರ್ ಭಾರತದಲ್ಲಿ ಹೂಡಿಕೆಗೆ ಆದ್ಯತೆ ನ್ಯಾಯವ್ಯಾಪ್ತಿಯಾಗಲು ಕಾರಣವಾಗಿದೆ. ಸೊ ಹೂಡಿಕೆ ಕುಸಿತೆಯಾಗಿದೆ. 2023-24ರಲ್ಲಿ ಭಾರತದಲ್ಲಿ ಒಟ್ಟಾರೆ FDI ಇಕ್ವಿಟಿ ನೋಡಿ ಒಳಹರಿವು 3.49ರಷ್ಟು ಕಡಿಮೆಯಾಗಿದೆ. ಇಲ್ಲಿ ನಿಮಗೆ ಒಂದು ಏನು ಆಪ್ಷನ್ಗಳಲ್ಲಿ ಹೇಳಿಕೆ ರೂಪದಲ್ಲಿ ಕೊಡ್ತಕ್ಕಂಥ ಚಾನ್ಸಸ್ ಇದ್ದಾಗ ಈ ರೀತಿ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ಒಳಹರಿವು FDIನ ಇಕ್ವಿಟಿ ಏನಿದೆ 3.49ರಷ್ಟು ಕಡಿಮೆಯಾಗಿದೆ. ಸೊ ಈ ಹೋದ ವರ್ಷಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ. ಸೊ ಯಾವ್ಯಾವ ಕ್ಷೇತ್ರದಲ್ಲಿ ಹೆಚ್ಚು ಹೂಡಿಕೆಯಾಗಿದೆ ಅಥವಾ ಬೆಳವಣಿಗೆ ವಲಯಗಳು ಯಾವುವು? ಸೇವೆಗಳು, ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ವಲಯಗಳಲ್ಲಿ ಒಳಹರಿವು ಕಡಿಮೆಯಾಗಿದೆ. ಇನ್ನು ನಿರ್ಮಾಣ, ಅಭಿವೃದ್ಧಿ ಮತ್ತು ಶಕ್ತಿಯಂತಹ ಕ್ಷೇತ್ರಗಳು ಬೆಳವಣಿಗೆಯನ್ನು ಕಂಡವು. ನೋಡಿ, ಇಲ್ಲಿ ಯಾವುದರಲ್ಲಿ ಒಳಹರಿವು ಕಡಿಮೆಯಾಗಿದೆ ಮತ್ತು ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಹೂಡಿಕೆ ಬಂದಿದೆ? ಸೊ ನಿರ್ಮಾಣ ಕ್ಷೇತ್ರ, ಅಭಿವೃದ್ಧಿ ಕ್ಷೇತ್ರ, ಶಕ್ತಿ ಕ್ಷೇತ್ರ. ಸೊ ಈ ಒಂದು ಕ್ಷೇತ್ರಗಳಲ್ಲಿ ಹೆಚ್ಚಿನ ಹೂಡಿಕೆ ಮಾಡಿದ್ದಾರೆ. ಸೊ ಇನ್ನು ಉಳಿದಂತೆ ಸರ್ವಿಸ್ ಆಗಿರ್ಬೋದು, ಕಂಪ್ಯೂಟರ್ ಸಾಫ್ಟ್ವೇರ್ ಆಗಿರ್ಬೋದು, ಹಾರ್ಡ್ವೇರ್ ವಲಯಗಳಲ್ಲಿ ಕಡಿಮೆ ಒಳಹರಿವು ದಾಖಲಾಗಿದೆ. ಇದರಿಂದಾಗಿಯೇ ಈ ವರ್ಷ ಒಂದು ಇಕ್ವಿಟಿ ಅಥವಾ FDI ಕಡಿಮೆಯಾಗಿರತಕ್ಕಂಥದ್ದು. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.